ಓಕೆ 5 ಮಾರ್ಕ್ಸಿನ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡೋಣಂತೆ. ಫಸ್ಟ್ 5 ಮಾರ್ಕ್ಸ್ದಾಗ ಮೆಟೀರಿಯಲ್ ಟರ್ನ್ ಓವರ್ ರೇಷಿಯೋ ಮೇಲೆ ಯಾವ ಥರ ಪ್ರಾಬ್ಲಮ್ ಕೇಳ್ತಾರಂತ ನೋಡೋಣಂತೆ. ಫಸ್ಟ್ ಅದು ಫಾರ್ಮೆಟ್ ನೋಡ್ಕೊಂಡು ಮೆಟೀರಿಯಲ್ ಟರ್ನ್ ಓವರ್ ಏನೈತಿ ಅದರ ಫಾರ್ಮುಲಾ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡ್ ಬೈ ಆವ್ರೇಜ್ ಮೆಟೀರಿಯಲ್. ಇದರದ್ದು ಫಾರ್ಮುಲಾ. ಬಟ್ ಕಾಸ್ಟ್ ಆಫ್ ಗೂಡ್ಸ್ ಮತ್ತು ಆವ್ರೇಜ್ ಸ್ಟಾಕು ಕ್ವಶನ್ದಾಗ ಅವ್ರು ಎಲ್ಲಿ ಕೊಟ್ಟಿರಲ್ಲ, ಅದನ್ನ ಕಂಡು ಹಿಡ್ಕೋಕ ಮತ್ತೆ ನಾವು ಒಂದು ಫಾರ್ಮುಲಾ ಹಾಕ್ತೀವಿ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಸ್ ಈಕ್ವಲ್ ಟು ಓಪನಿಂಗ್ ಸ್ಟಾಕ್ ಮತ್ತೇನಾದ್ರು ಪರ್ಚೇಸ್ ಇದ್ರೆ ಎರಡು ಪ್ಲಸ್ ಮಾಡಿ ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್ ಏನಿರುತ್ತಲ್ಲ ಅದನ್ನ ಮೈನಸ್ ಮಾಡಿದ್ರೆ ನಮಗೆ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಸಿಗುತ್ತೆ. ನೆಕ್ಸ್ಟ್ ಆವ್ರೇಜ್ ಸ್ಟಾಕಿಗೆ ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕ್ನ ಆ್ಯಡ್ ಮಾಡಿ ಡಿವೈಡ್ ಬೈ 2 ಮಾಡಿದ್ರೆ ನಮ್ಗೆ ಆವ್ರೇಜ್ ಸ್ಟಾಕ್ ಸಿಗುತ್ತೆ. ಓಕೆ, ಇದು ಮೆಟೀರಿಯಲ್ ಟರ್ನ್ ಓವರ್ ರೇಷಿಯೋದು ಫಾರ್ಮೆಟ್. ಈಗ ಅದ್ರ ಮೇಲೆ ಸಮ್ಸ್ ನೋಡೋಣಂತೆ. ಕ್ಯಾಲ್ಕುಲೇಟ್ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಅಂತ ಕೇಳ್ತಾರ, ಇಲ್ಲಿ ಮೆಟೀರಿಯಲ್ ಟರ್ನ್ ಓವರ್ ರೇಷಿಯೋ ಅಂತ ಕೇಳ್ತಾರ. ಈಗ ಇಬ್ಬರದ್ದು ಕೊಟ್ಟಾರ, ಇಲ್ಲಿ ಓಪನಿಂಗ್ ಸ್ಟಾಕ್ ಕೊಟ್ಟಾರ ಇಬ್ಬರದು ಎ ಆ್ಯಂಡ್ ಬಿ ದು, ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಾರ, ಪರ್ಚೇಸ್ ಆಫ್ ಮೆಟೀರಿಯಲ್ ಕೊಟ್ಟಾರ. ಓಕೆ, ಇವಾಗ ನಮ್ಗೆ ಫಾರ್ಮುಲಾ ಗೊತ್ತೈತಿ. ಮೆಟೀರಿಯಲ್ ಟರ್ನ್ ಓವರ್ ರೇಷಿಯೋ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡ್ ಬೈ ಆವ್ರೇಜ್ ಮೆಟೀರಿಯಲ್. ಬಟ್ ಕಾಸ್ಟ್ ಆಫ್ ಗೂಡ್ಸ್ ಕೊಟ್ಟಿಲ್ಲ, ನಾವು ಅದನ್ನ ಕಂಡು ಹಿಡ್ಕೋಕ ಒಂದು ಫಾರ್ಮುಲಾ ಹಾಕ್ತೀವಿ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಸ್ ಈಕ್ವಲ್ ಟು ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸ್ ಆಫ್ ಮೆಟೀರಿಯಲ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಫಾರ್ಮುಲಾ ಈಸ್ ಕಂಪಲ್ಸರಿ. ನೀವು ಫಾರ್ಮುಲಾ ಹಾಕ್ಲಿಲ್ಲ ಅಂದ್ರೆ ನಿಮ್ಗೆ ಮಾರ್ಕ್ಸ್ ಸಿಗೋದಿಲ್ಲ. ಓಕೆ, ಫಸ್ಟ್ ಎ ಡೌನ್ ಮಾಡೋಣ. ಎಷ್ಟೈತಿ ಓಪನಿಂಗ್? ಎಷ್ಟೈತೆ? ಒಂದು 20,000 ಪ್ಲಸ್ 20,000. ಓಕೆ, 20,000 ಪರ್ಚೇಸ್ ಏನಾದರೂ ಐತಿಯಾ? ಎಸ್, 1 lakh ಪರ್ಚೇಸ್ ಐತಿ ಅವ್ರದ್ದು. ಎಸ್, ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕು 40,000 ಐತಿ. ಟ್ವೆಂಟಿ ತೌಸಂಡ್ ಪ್ಲಸ್ 1 lakh 1,20,000 ಮೈನಸ್ 40 ಮಾಡಿದ್ರೆ ನಮಗೆ 80,000 ಸಿಗುತ್ತೆ. ಇದು ಎ ದವಂತ ಆಯ್ತು. ನೆಕ್ಸ್ಟ್ ಸೇಮ್ ಆಸ್ ಇಟ್ ಈಸ್ ಬಿದವ್ರಿಗೆ ಸೇಮ್ ಮಾಡಬೇಕು. ಬಿದವ್ರಿಗೆ ಸೇಮ್ ಓಪನಿಂಗ್ ಸ್ಟಾಕು ಎಷ್ಟೈತಿ? 50,000 ಪ್ಲಸ್ ಪರ್ಚೇಸ್ ಏನಾದರೂ ಐತಿ? ಎಸ್, 1,40,000 ಪರ್ಚೇಸ್ ಐತಿ. ನೆಕ್ಸ್ಟ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ 60,000. 50 ಪ್ಲಸ್ ಪ್ಲಸ್ 1,40,000 ಮೈನಸ್ 60 ಮಾಡಿದ್ರೆ 1,30,000 ಬಂತು. ಈಗ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಕ್ತು. ನೆಕ್ಸ್ಟ್ ಆವ್ರೇಜ್ ಸ್ಟಾಕ್ನ ಕಂಡು ಹಿಡ್ಕೋಕ ಫಾರ್ಮುಲಾ ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡ್ ಬೈ 2. ಓಕೆ, ಇವಾಗ ಫಸ್ಟ್ ಎದ ಒಂದು ಕಂಡು ಹಿಡ್ಕೊಂಡಂತೆ. ಎಷ್ಟೈತಿ? ಓಪನಿಂಗ್ ಸ್ಟಾಕ್ ಎದ್ದು 20,000 ಐತಿ, ಕ್ಲೋಸಿಂಗ್ 20,000 ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್ 40,000. 20,000 ಪ್ಲಸ್ 40,000 ಡಿವೈಡ್ ಬೈ 2 ಮಾಡಿದ್ರೆ 60,000 ಆಕೈತಿ. 60,000 ಡಿವೈಡ್ ಬೈ 2 ಮಾಡಿದ್ರೆ 30,000 ವಿಲ್ ಬಿ ಅವರ್ ಎ ಆನ್ಸರ್. ಓಕೆ, ನೆಕ್ಸ್ಟ್ ಬಿ ದವ್ರದ್ದು ಇದೇ ಥರ ಮಾಡಬೇಕು. ಬಿ ಇದ್ದು ಅವ್ರದ್ದು ಓಪನಿಂಗ್ ಸ್ಟಾಕ್ ಎಷ್ಟೈತಿ? 50,000, ಕ್ಲೋಸಿಂಗ್ ಸ್ಟಾಕ್ 60 ಐತಿ. 50 ಪ್ಲಸ್ 60 ಡಿವೈಡ್ ಬೈ 2 ಮಾಡಿದ್ರೆ 55,000 ನಮಗೆ ಆವ್ರೇಜ್ ಸ್ಟಾಕ್ ಸಿಗುತ್ತೆ. ಇವಾಗ ಇವೆರಡು ಸಿಕ್ವಲ್ಲ, ಈಗ ನಾವು ಅದನ್ನ ಫಾರ್ಮುಲಾದಾಗ ಹಾಕಿ ಮಾಡ್ಬೇಕು. ಫಸ್ಟ್ ಎದವ್ರದ್ದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟೈತಿ? ಎದ್ದವ್ರದ್ದು 80,000 ಐತಿ. ಓಕೆ, 80,000 ಡಿವೈಡ್ ಬೈ ಆವ್ರೇಜ್ ಸ್ಟಾಕ್ ಎಷ್ಟೈತಿ? 30,000 ಐತಿ. ಎರಡು ಮಾಡ್ಕೊಂಡ್ರೆ 80 ಡಿವೈಡ್ ಬೈ 30 ಮಾಡಿದ್ರೆ 2.66 ಬರ್ತದೆ. ಇದನ್ನ ನಾವು ಟೈಮ್ಸ್ ಅಂತ ಹಚ್ಕೋತೀವಿ. ನೆಕ್ಸ್ಟ್ ಸೇಮ್ ಫಾರ್ ಬಿ. ಬಿ ಒಂದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟೈತಿ? 1,30,000. ಆವ್ರೇಜ್ 1,30,000 ಡಿವೈಡ್ ಬೈ ಆವ್ರೇಜ್ ಮೆಟೀರಿಯಲ್ ಏನೈತಿ? 55,000. ಎರಡು ಡಿವೈಡ್ ಮಾಡಿದ್ರೆ ಆನ್ಸರು 2.36 ಬರ್ತದೆ. ಇದನ್ನ ಟೈಮ್ಸ್ದಾಗ ಮಾಡ್ಕೋತೀವಿ. ಓಕೆ, ಇದು ಮೆಟೀರಿಯಲ್ ಟರ್ನ್ ಓವರ್ ಇಲ್ಲ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಅಂತ ಏನಕ್ಕೆ ಕೇಳಿದ್ರೆ ಈ ಥರ ಮಾಡಬೇಕು. ನೆಕ್ಸ್ಟ್ ಇದರ ಚಾಪ್ಟರ್ದಾಗ ಇನ್ನೊಂದು ಪ್ರಾಬ್ಲಮ್ ಐತಿ, ಸ್ಟಾಕ್ ಲೆವೆಲ್ ಅಂತ. ಈ ಸ್ಟಾಕ್ ಲೆವೆಲ್ ಮೇಲೆ ಒಂದು ಕ್ವಶನ್ ಮಾಡೋಣ ಅಂತ. ಸ್ಟಾಕ್ ಲೆವೆಲ್ ಕಂಡು ಹಿಡ್ಕೋಕ ಫಾರ್ಮೆಟ್ ಐತಿ. ರೀ ರೆಕಾರ್ಡ್ ಲೆವೆಲ್ ಇಸ್ ಈಕ್ವಲ್ ಟು ಫಸ್ಟ್ ಇದ್ರಾಗ ರೀ ರೆಕಾರ್ಡ್
ರೀಆರ್ಡರ್ ಲೆವೆಲ್ನ ಕಂಡು ಹಿಡ್ಕೋಬೇಕು. ಅದರ ಫಾರ್ಮುಲಾ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಇಂಟು ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್. ನೆಕ್ಸ್ಟ್ ಮ್ಯಾಕ್ಸಿಮಮ್ ಸ್ಟಾಕ್ ಮತ್ತು ಮಿನಿಮಮ್ ಸ್ಟಾಕ್ ಕಂಡು ಹಿಡಿತೀವಿ ನಾವು. ಈ ಮಿನಿಮಮ್ ಸ್ಟಾಕ್ದಾಗ ಇದ್ರ ಫಾರ್ಮುಲಾ ರೀಆರ್ಡರ್ ಲೆವೆಲ್ ಪ್ಲಸ್ ರೀಆರ್ಡರ್ ಕ್ವಾಂಟಿಟಿ ಮೈನಸ್ ಮಿನಿಮಮ್ ಯೂಸೇಜ್ ಇಂಟು ಮಿನಿಮಮ್ ಪೀರಿಯಡ್. ನೆಕ್ಸ್ಟ್ ಮಿನಿಮಮ್ ಸ್ಟಾಕ್ ಲೆವೆಲ್ ಕಂಡು ಹಿಡಿಯಾಕ ರೀಆರ್ಡರ್ ಲೆವೆಲ್ ಮೈನಸ್ ಆವ್ರೇಜ್ ಕನ್ಸಂಪ್ಷನ್ ಇಂಟು ಆವ್ರೇಜ್ ಡೆಲಿವರಿ ಪೀರಿಯಡ್. ಏನೈತಲ್ಲ ಇದು ರೀಆರ್ಡರ್ ಲೆವೆಲ್ ಕ್ವಶನ್ದಾಗ ಕೊಟ್ಟಿರಲ್ಲ. ಸೊ ಇದನ್ನ ಕಂಡು ಹಿಡ್ಕೋಕ ನಾವು ಈ ಫಾರ್ಮುಲಾನ ಯೂಸ್ ಮಾಡ್ಕೋತೀವಿ. ಓಕೆ, ಈ ಫಾರ್ಮುಲಾನ ಯೂಸ್ ಮಾಡ್ಕೋತೀವಿ. ಮತ್ತು ಈ ಆವ್ರೇಜು ಕೊಟ್ಟಿರಲ್ಲ. ಈ ಆವ್ರೇಜು ನಾವು ಕಂಡು ಹಿಡ್ಕೋಕ ಫಾರ್ಮುಲಾ ಯೂಸ್ ಮಾಡಿ ಕಂಡು ಹಿಡ್ಕೋತೀವಿ. ಈಗ ಒಂದು ಪ್ರಾಬ್ಲಮ್ ನೋಡೋಣ ಅಂತ. ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ಫೈಂಡ್ ಔಟ್ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ಸ್ಟಾಕ್ ಲೆವೆಲ್ ಆಫ್ ಪ್ರಾಡಕ್ಟ್ ಎ. minimum usage 25 units per week, maximum usage 75 units per week. EOQ ಅಂದ್ರೆ reorder quantity ಇದ್ದಂಗ 300 units, reorder period 4 to 6 weeks. ಓಕೆ, ಫಸ್ಟ್ ಮಿನಿಮಮ್ ಯೂಸೇಜ್ ಏನೈತಿ 25 ಯೂನಿಟ್ಸ್. ಫಸ್ಟ್ ಇದನ್ನ ಈ ತರ ಬರ್ಕೋರಿ, ಅಂದ್ರೆ ನಿಮ್ಗೆ ಪ್ರಾಬ್ಲಮ್ ಮಾಡುವಾಗ ಈಸಿ ಆಗುತ್ತೆ. ಮಿನಿಮಮ್ ಯೂಸೇಜ್ 25 ಯೂನಿಟ್ಸ್, ಮ್ಯಾಕ್ಸಿಮಮ್ ಯೂಸೇಜ್ 75 ಯೂನಿಟ್ಸ್, ಮಿನಿಮಮ್ ಪೀರಿಯಡ್ ಇದು ಫಸ್ಟ್ ಒನ್ ಏನಿರ್ತಲ್ಲ ಇದು ಮಿನಿಮಮ್ ಆಗಿರುತ್ತೆ, ಸೆಕೆಂಡ್ ಕೊಟ್ಟಿರೋದು ಮ್ಯಾಕ್ಸಿಮಮ್ ಆಗಿರುತ್ತೆ. ಸೊ ಮಿನಿಮಮ್ 4 ವೀಕ್, ಮ್ಯಾಕ್ಸಿಮಮ್ 6 ವೀಕ್. ಈಗ ಆವ್ರೇಜ್ ಕನ್ಸಂಪ್ಷನ್ ಕಂಡು ಹಿಡಿಯಾಕ ನಾವು ಒಂದು ಫಾರ್ಮುಲಾ ಹಾಕ್ತೀವಿ. ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಅಂದ್ರೆ ಮ್ಯಾಕ್ಸಿಮಮ್ ಯೂಸೇಜ್ ಪ್ಲಸ್ ಮಿನಿಮಮ್ ಯೂಸೇಜ್ ಡಿವೈಡ್ ಬೈ 2. ಮ್ಯಾಕ್ಸಿಮಮ್ ಎಷ್ಟೈತಿ 75 ಪ್ಲಸ್ ಮಿನಿಮಮ್ 25 ಡಿವೈಡ್ ಬೈ 2 ಮಾಡಿದ್ರೆ 75 50 ಬರುತ್ತೆ ನಮ್ಗೆ ಆನ್ಸರ್. ಓಕೆ, ಈಗ ಆವ್ರೇಜ್ ಕನ್ಸಂಪ್ಷನ್ ಆಯ್ತು. ಈಗ ಆವ್ರೇಜ್ ಪೀರಿಯಡ್ ಎಷ್ಟೈತಿ ಮಿನಿಮಮ್ ಪೀರಿಯಡ್ ಎಷ್ಟೈತಿ 4 ಐತಿ. ನೆಕ್ಸ್ಟ್ ಮ್ಯಾಕ್ಸಿಮಮ್ 6 ಡಿವೈಡ್ ಬೈ 2 ಮಾಡ್ಕೊರಿ. 4 + 6 10 ಡಿವೈಡ್ ಬೈ 2 ಈಸ್ 5. ಆವ್ರೇಜ್ ಕನ್ಸಂಪ್ಷನ್ ಆವ್ರೇಜ್ ಪೀರಿಯಡ್ ಕ್ವಶನ್ಯಾಗ ಕೊಟ್ಟಿರಲ್ಲ, ನಾವು ಅದನ್ನ ಕಂಡು ಹಿಡ್ಕೋತೀವಿ. ಓಕೆ, ನೆಕ್ಸ್ಟ್ ರೀಆರ್ಡರ್ ಲೆವೆಲ್ ಇಲ್ಲಿ ಕಂಡು ಹಿಡ್ಕೋಕ ನಮ್ಗೆ ಒಂದು ಫಾರ್ಮುಲಾ ಇದು. ರೀಆರ್ಡರ್ ಲೆವೆಲ್ ಇಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಇಂಟು ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್. ಓಕೆ, ಈಗ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಎಷ್ಟೈತಿ 75 ಇಂಟು ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್ ಅಂದ್ರೆ ಇದು 6 ವೀಕ್ಸ್ ಐತಲ್ಲ, ಇದು ಮ್ಯಾಕ್ಸಿಮಮ್ 75 ಇಂಟು 6 ಮಾಡಿದ್ರೆ 450 ಯೂನಿಟ್ಸ್ ಏನೈತಿ ನಮ್ದು ರೀಆರ್ಡರ್ ಲೆವೆಲ್ ಆಗೈತಿ. ಈಗ ನಾವು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಪ್ರಾಬ್ಲಮ್ ಬಿಡಿಸೋಣ ಅಂತ. ಈಗ ಫಸ್ಟ್ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ನಾವು ಬಿಡಿಸ್ತೀವಿ. ಇದು ಫಾರ್ಮುಲಾ ರೀಆರ್ಡರ್ ಲೆವೆಲ್ ಪ್ಲಸ್ ರೀಆರ್ಡರ್ ಕ್ವಾಂಟಿಟಿ ಮೈನಸ್ ಮಿನಿಮಮ್ ಯೂಸೇಜ್ ಇಂಟು ಮಿನಿಮಮ್ ಪೀರಿಯಡ್. ಓಕೆ, ಈಗ ರೀಆರ್ಡರ್ ಲೆವೆಲ್ ನಾವು ಕಂಡು ಹಿಡ್ಕೊಂಡಿವಿ ಎಷ್ಟೈತಿ 450 ಪ್ಲಸ್ ರೀಆರ್ಡರ್ ಕ್ವಾಂಟಿಟಿ ಕ್ವಶನ್ನಾಗ ಕೊಟ್ಟಿರ್ತಾರೆ ಎಷ್ಟೈತಿ 300. EOQ ಅಂದ್ರೆ ಅದೇ 300 ಮೈನಸ್ ಮಿನಿಮಮ್ ಯೂಸೇಜ್ ಎಷ್ಟೈತಿ ಮಿನಿಮಮ್ ಯೂಸೇಜ್ 25 ಇಂಟು ಮಿನಿಮಮ್ ಪೀರಿಯಡ್. ಮಿನಿಮಮ್ ಎಷ್ಟೈತಿ 4 ವೀಕ್ಸ್ ಐತಿ. ಇವರಷ್ಟು ಮಾಡಿದ್ರೆ 450 ಪ್ಲಸ್ 300 ಮೈನಸ್ 25 ಇಂಟು 4 ಮಾಡಿದ್ರೆ ನಮ್ಗೆ 25 ಇಂಟು 4 ಈಸ್ 100. ಇವಾಗ ನೆಕ್ಸ್ಟ್ 450 ಪ್ಲಸ್ 300 ಮೈನಸ್ 100 ಮಾಡಿದ್ರೆ 200 ಆಗುತ್ತೆ. ಈಗ 450ಗೆ 200ನ ಕೂಡಿಸಿದ್ರೆ 650 ಯೂನಿಟ್ಸ್. ಇದು ನಮ್ದು ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಐತಿ. ನೆಕ್ಸ್ಟ್ ಮಿನಿಮಮ್ ಸ್ಟಾಕ್ ಲೆವೆಲ್ ಕಂಡು ಹಿಡ್ಕೋಕ ರೀಆರ್ಡರ್ ಲೆವೆಲ್ನ ನಾವು ಕಂಡು ಹಿಡ್ಕೊಂಡಿದ್ವಿ. ಎಷ್ಟೈತಿ ಇದು ರೀಆರ್ಡರ್ ಲೆವೆಲ್ ನಾವು ಕಂಡು ಹಿಡ್ಕೋತೀವಿ 450 ಯೂನಿಟ್ಸ್ ಹಚ್ಕೋತೀವಿ. ಇದರದ್ದು ಫಾರ್ಮುಲಾ ಮಿನಿಮಮ್ ಸ್ಟಾಕ್ ಲೆವೆಲ್ ಇಸ್ ಈಕ್ವಲ್ ಟು ರೀಆರ್ಡರ್ ಲೆವೆಲ್ ಮೈನಸ್ ಆವ್ರೇಜ್ ಕನ್ಸಂಪ್ಷನ್ ಇಂಟು ಆವ್ರೇಜ್ ಡೆಲಿವರಿ ಪೀರಿಯಡ್ ಐತಿ. 450 ಯೂನಿಟ್ಸ್ ಮೈನಸ್ ಆವ್ರೇಜ್ ಕನ್ಸಂಪ್ಷನ್ ಎಷ್ಟೈತಿ 50 ಯೂನಿಟ್ಸ್ 50 ಇಂಟು
ಆವರೇಜ್ ಡೆಲಿವರಿ ಪೀರಿಯಡ್ ನಾವು ಇವನ್ ಕಂಡು ಹಿಡ್ಕೊಂಡಿದ್ದು ಮಿನಿಮಮ್ ಸ್ಟಾಕ್ ಲೆವೆಲ್ ಕಂಡು ಹಿಡ್ಕೋಕೆ. ಓಕೆ, ನೆಕ್ಸ್ಟ್ 5 ಆವರೇಜ್ ಪೀರಿಯಡ್ ಎಷ್ಟೈತಿ? 5 ಐತಿ. ಇವ್ 50 ಇಂಟು 5 ಮಾಡಿದ್ರೆ ನಮ್ಗೆ ಆನ್ಸರ್ 450 ಇಂಟು ಮೈನಸ್ 250 ಬರುತ್ತೆ. ಈ 450 ಮೈನಸ್ 250 ಮಾಡಿದ್ರೆ ಆನ್ಸರ್ 200 ಬರುತ್ತೆ. ಇದು ಮಿನಿಮಮ್ ಸ್ಟಾಕ್ ಲೆವೆಲ್. ಫಾರ್ಮುಲಾ ಬರೆಯಬೇಕಾಗಿತ್ತು, ಶಾರ್ಟ್ಕಟ್ ಮೆಥಡ್ ಯೂಸ್ ಮಾಡಬೇಡ್ರಿ. ಫಾರ್ಮುಲಾ ಯೂಸ್ ಮಾಡಿ ಹೆಚ್ಚಿದ ನಿಮ್ಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ.